ಈ ಪೊಲಿಟಿಕಲ್ ಪಾರ್ಟಿಗೆ ಜಾಯ್ನ್ ಆಗಬೇಕಂದ್ರೆ ನೀವು ಲೇಜಿ ಆಗಿರಬೇಕು, ಅನ್ಎಂಪ್ಲಾಯ್ಡ್ ಆಗಿರಬೇಕು ಮತ್ತು ಪ್ರೊಫೆಷನಲ್ ಆಗಿ ರ್ಯಾಂಟ್ ಮಾಡೋ ಎಬಿಲಿಟಿ ಇರಬೇಕು. ಇದು ಜೋಕ್ ಅಲ್ಲ. ಇದು ಕಾಕ್ರೋಚ್ ಜನತಾ ಪಾರ್ಟಿಗೆ ಜಾಯ್ನ್ ಆಗಬೇಕಂದ್ರೆ ಆಕ್ಚುಲಿ ಇರಬೇಕಾದ ರಿಕ್ವೈರ್ಮೆಂಟ್ಸ್. ಒಬ್ಬ ವ್ಯಕ್ತಿ ಮಾಡಿದ ಒಂದು ಟ್ವೀಟ್ ಇವತ್ತು ಭಾರತದಲ್ಲಿ ವೈರಲ್ ಪೊಲಿಟಿಕಲ್ ಮೂವ್ಮೆಂಟ್ ಆಗಿದೆ. ಲಕ್ಷಾಂತರ ಯುವಕರು ಸಪೋರ್ಟ್ ಮಾಡ್ತಿದ್ದಾರೆ, ಲಕ್ಷಾಂತರ ವ್ಯೂಸ್ ಕೂಡ ಬರ್ತಿದೆ. ಆದ್ರೆ ಇಂಟ್ರೆಸ್ಟಿಂಗ್ ಥಿಂಗ್ ಏನ್ ಗೊತ್ತಾ, ಇದಕ್ಕೆ ಡಿಕೇಟ್ಸ್ ಗ್ರೌಂಡ್ ವರ್ಕ್ ಬೇಕಾಗಿರ್ಲಿಲ್ಲ, ಹ್ಯೂಜ್ ಫಂಡಿಂಗ್ ಕೂಡ ಬೇಕಾಗಿರ್ಲಿಲ್ಲ. ಒಂದು ಸಾರ್ಕ್ಯಾಸ್ಟಿಕ್ ಟ್ವೀಟ್ ಮತ್ತು ಫ್ರಾಸ್ಟ್ರೇಟೆಡ್ ಯೂತ್ ಸಪೋರ್ಟ್ ಸಾಕಾಯ್ತು. ಈ ಪಾರ್ಟಿ ಹೆಸರು ಕೂಡ ಒಂದು ಕಾಂಟ್ರವರ್ಸಿಯಲ್ ಕಮೆಂಟ್ ನಿಂದಲೇ ಬಂದದ್ದು. ಒಂದು ಕೋರ್ಟ್ ನಲ್ಲಿ ಹಿಯರಿಂಗ್ ಸಮಯದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯುವಕರ ಬಗ್ಗೆ ಮಾತನಾಡುತ್ತಾ, ಕೆಲ ಯುವಕರು ಕಾಕ್ರೋಚ್ಗಳ ಆಗಿದ್ದಾರೆ, ಅವರಿಗೆ ಎಂಪ್ಲಾಯ್ಮೆಂಟ್ ಇಲ್ಲ, ಕೆಲವರು ಮೀಡಿಯಾ ಜಾಯ್ನ್ ಆಗ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವಿಸಮ್ ಮಾಡ್ತಾರೆ ಅಂತ ಹೇಳಿದ ಕಾಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಸಿವ್ ಡಿಬೇಟ್ ಅನ್ನ ಸ್ಟಾರ್ಟ್ ಮಾಡ್ತು. ಈ ಕಮೆಂಟ್ ಅನ್ನು ಕೇಳಿದ ನಂತರ ಅಭಿಜಿತ್ ದೀಪ್ಕೆ ಅನ್ನೋ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಒಂದು ಐಡಿಯಾವನ್ನ ಯೋಚಿಸಿದ್ರು. ಅದೇನಂದ್ರೆ ಆ ಕ್ರಿಟೀರಿಯಾನೇ ಪಾರ್ಟಿ ಮೆಂಬರ್ಶಿಪ್ ರಿಕ್ವೈರ್ಮೆಂಟ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಅವರು ಜೋಕ್ ಆಗಿ ಒಂದು ವೆಬ್ಸೈಟ್ ಅನ್ನು ಲಾಂಚ್ ಮಾಡಿದ್ರು. ಆದ್ರೆ ಇಂಟರ್ನೆಟ್ ಅದನ್ನ ಜೋಕ್ ಆಗಿ ತಗೊಂಡಿಲ್ಲ. ಕೆಲವೇ ಗಂಟೆಗಳಲ್ಲಿ ಥೌಸಂಡ್ಸ್ ಆಫ್ ಸೈನ್ಅಪ್ಸ್ ಬಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇನ್ಸೆನ್ಸ್ ಸ್ಪೀಡ್ ನಲ್ಲಿ ಇನ್ಕ್ರೀಸ್ ಆಯ್ತು. ಜನರು ಮೆಸೇಜ್ ಅನ್ನ ಕಳ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೇಗಂದ್ರೆ, ನಾವು ಹೋಪ್ ಅನ್ನ ಕಳ್ಕೊಂಡಿದ್ದೇವೆ, ಪೊಲಿಟಿಕಲ್ ಸಿಸ್ಟಮ್ ಮೇಲೆ ಟ್ರಸ್ಟ್ ಇಲ್ಲ, ಹೀಗೆ ಹಲವಾರು ತಮ್ಮ ಫ್ರಸ್ಟ್ರೇಷನ್ ಅನ್ನ ಶೇರ್ ಮಾಡಿದ್ರು. ಈ ಮೂಮೆಂಟ್ ಫನ್ನಿ ಮೆಮ್ ತರ ಕಾಣಿಸಿದ್ರು ಕೂಡ ಇದರ ಹಿಂದೆ ಸೀರಿಯಸ್ ಆಂಗರ್ ಇಶ್ಯೂ ಇದೆ. ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಹ್ಯೂಜ್ ಇಶ್ಯೂ ಆಗಿದೆ. ಲ್ಯಾಕ್ಸ್ ಆಫ್ ಎಜುಕೇಟೆಡ್ ಯೂತ್ ಜಾಬ್ಸ್ಗಾಗಿ ಸ್ಟ್ರಗಲ್ ಮಾಡ್ತಿದ್ದಾರೆ. ಡಿಗ್ರೀಸ್ ಇದ್ರು ಆಪರ್ಚುನಿಟೀಸ್ ಕಡಿಮೆ. ಇದರಿಂದ ನಾರ್ಮಲ್ ಆಗಿ ಯುವಕರು ಮೆಮ್ಸ್ಗಳಲ್ಲಿ ತಮ್ಮ ಫ್ರಸ್ಟ್ರೇಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಪಕ್ಷವನ್ನ ಕ್ರಿಯೇಟ್ ಮಾಡಿರುವಂತ ಅಭಿಜಿತ್ ದೀಪ್ಕೆ ಅವರು ಹೇಳಿದ್ದೇನೆಂದ್ರೆ, ಯುವಕರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಬೇಡಿ, ಅಂದ್ರೆ ಯುವಕರ ಸಮಸ್ಯೆಗಳನ್ನ ಇಗ್ನೋರ್ ಮಾಡಬೇಡಿ. ಮಹಾರಾಷ್ಟ್ರ ಮೂಲದವರು ಮತ್ತು ಪುಣೆನಲ್ಲಿ ಜರ್ನಲಿಸಂ ಓದಿದ್ದಾರೆ. 2020ರಿಂದ 2023ರವರೆಗೆ ಆಮ್ ಆದ್ಮಿ ಪಾರ್ಟಿನಲ್ಲಿ ಸೋಷಿಯಲ್ ಮೀಡಿಯಾದ ಟೀಮ್ ಜೊತೆ ವಾಲಂಟಿಯರ್ ಆಗಿ ಕೆಲಸ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮೆಮ್ಸ್ ಮತ್ತು ಪೊಲಿಟಿಕಲ್ ಮೆಸೇಜಿಂಗ್ ಮೂಲಕ ಯೂತ್ ಅಟೆನ್ಷನ್ ಅನ್ನ ಅಟ್ರಾಕ್ಟ್ ಮಾಡೋದು ಇವರ ಸ್ಟೈಲ್ ಆಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಕೆಲವು ಸ್ಟ್ರಾಂಗ್ ಡಿಮ್ಯಾಂಡ್ಸ್ ಅನ್ನ ಕೂಡ ರೈಸ್ ಮಾಡಿತ್ತು. ವುಮೆನ್ ರಿಸರ್ವೇಶನ್, ಆಂಟಿ ಡಿಫೆಕ್ಷನ್ ಲಾಸ್, ಪೊಲಿಟಿಕಲ್ ಅಕೌಂಟಬಿಲಿಟಿ, ಇವು ಸೀರಿಯಸ್ ಪೊಲಿಟಿಕಲ್ ಇಶ್ಯೂ ಕೂಡ ಹೌದು. ಲೇಟೆಸ್ಟ್ ಆಗಿ ನಡೆದಿರುವಂತ ನೀಟ್ ಸ್ಟೂಡೆಂಟ್ ಸೂಸೈಡ್ ಬಗ್ಗೆ ಕೂಡ ಈ ಮೂವ್ಮೆಂಟ್ ಸ್ಟ್ರಾಂಗ್ ರಿಯಾಕ್ಷನ್ ಅನ್ನ ಕೊಟ್ಟಿದೆ. ಸ್ಟೂಡೆಂಟ್ಸ್ ತಮ್ಮ ಜೀವ ಕಳ್ಕೊಂಡ್ರು ಕೂಡ ಸಿಸ್ಟಮ್ ಸೈಲೆಂಟ್ ಯಾಕಿದೆ ಅನ್ನೋ ಕ್ವಶನ್ ಅನ್ನ ರೈಸ್ ಮಾಡಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಹೇಳಿರುವಂತ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ಮೂವ್ಮೆಂಟ್ ವೈಲೆನ್ಸ್ ಬಗ್ಗೆ ಅಲ್ಲ, ಎವ್ರಿಥಿಂಗ್ ಶುಡ್ ಹ್ಯಾಪನ್ ಡೆಮೋಕ್ರೆಟಿಕಲಿ ಅಂಡ್ ಪೀಸ್ಫುಲಿ. ಇವಾಗ ಇರುವಂತ ಬಿಗ್ಗೆಸ್ಟ್ ಕ್ವಶನ್ ಏನಂದ್ರೆ, ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಟೆಂಪರರಿ ಇಂಟರ್ನೆಟ್ ಟ್ರೆಂಡಾ ಅಥವಾ ಫ್ಯೂಚರ್ ಯೂತ್ ಪೊಲಿಟಿಕಲ್ ಮೂವ್ಮೆಂಟ್ ಆಗುತ್ತಾ? ಇದನ್ನ ಟೈಮ್ ಡಿಸೈಡ್ ಮಾಡುತ್ತೆ. ಆದ್ರೆ ಒಂದು ಥಿಂಗ್ ಕ್ಲಿಯರ್ ಇದೆ, ಇಂಡಿಯನ್ ಯೂತ್ ಫ್ರಸ್ಟ್ರೇಟೆಡ್ ಆಗಿದ್ದಾರೆ. ಜಾಬ್ಸ್ ಬೇಕು, ಅಕೌಂಟಬಿಲಿಟಿ ಬೇಕು ಮತ್ತು ಫೇರ್ ಸಿಸ್ಟಮ್ ಬೇಕು. ಸೋಷಿಯಲ್ ಮೀಡಿಯಾ ಇವಾಗ ಯುವಕರ ವಾಯ್ಸ್ ಆಗ್ತಿರೋದಂತೂ ಸತ್ಯ.